ನಿನ್ನೆ ಬಹಿರಂಗ ಪಡಿಸಿರೋದು. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಉಪಚುನಾವಣೆ ಇದ್ದಿದ್ದ ಕಾರಣಾಂತರದಿಂದ ಅದಕ್ಕೆ ಯಾವುದೋ ಒಂದು ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ಆ ರಾಜೀನಾಮೆಯನ್ನು ಬಹಿರಂಗ ಪಡಿಸಲಿಲ್ಲ. ಆ ಬಹಿರಂಗವಾಗಿ ನಿನ್ನೆ ಚುನಾವಣೆ ಆದ ನಂತರ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ. ಅದ್ರ ಸಲುವಾಗಿ ನಾವು ರಾಜ್ಯ ನಮ್ಮ ಅಧ್ಯಕ್ಷರೇ ಮನಸ್ಸಿನೊಂದು ಈ ಉಪಚುನಾವಣೆಯಲ್ಲಿ ಏನೇನ್ ನಡೆದಿದೆ ಏನೇನಿಲ್ಲ ಅಂತ ಹೇಳಿ ತಮ್ಗೆಲ್ಲರೂ ಗೊತ್ತಿದೆ. ಅವರಿಗೆ ಬಹಳ ಕಡೆಗಣಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ರಾಜ್ಯ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಾ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ನಮ್ಮ ಕಾರ್ಯಾಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಸಮಿತಿನವರು ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ನಾವು ಈ ಏನು ನಮಗೆ ಹುದ್ದೆ ಕೊಟ್ಟಿದ್ರು ಪಕ್ಷದಲ್ಲಿ, ಈ ಹುದ್ದೆಗಳಿಗೆ ಮಾತ್ರ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿನಂತೆ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಂತೆ ಮುಂದೆ ಹೊರಿತೀವಿ ಪಕ್ಷದಲ್ಲಿ.